ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಒಂದು ಎಕ್ಸಾಮ್ ಕೊಟ್ರೇ ಬರೆಯೋಕ್ಕಾಗಲ್ಲ ಅಂಥದ್ರಲ್ಲಿ ಇವತ್ತು ನಮ್ಗೆ ಎರಡೆರಡು ಎಕ್ಸಾಮ್ ಇತ್ತು. ನಮ್ಮ ಪ್ರೀತು ಏನೋ ಈ ವರ್ಷ ಟಾಪರ್ ಆಫ್ ದಿ ಇಯರ್ ಆಯ್ತಾನಂತೆ. ನಮ್ಮ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಇವತ್ತು ನಮಗೆ 5 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ರು. ಅದರಲ್ಲಿ ನಮ್ಮ ವಿಶು ಒಂದು ಆನ್ಸರ್ ಹೇಳ್ತವನೆ, ನಾವೊಂದು ಹೇಳ್ತಿದ್ದೆ, ನಂದಿ ಒಂದು ಹೇಳ್ತಿದ್ದ. ಇವಾಗ ತಾನೇ ಬಯೋಕೆಮಿಸ್ಟ್ರಿ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ನಾವು ಬಂದ್ವಿ. ನೆಕ್ಸ್ಟ್ IC ಸಬ್ಜೆಕ್ಟ್ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ವಿ ಎಲ್ಲರೂ. ನಮ್ಮ ಯಶು ನೋಡಿದ್ರೆ ಬಯೋಕೆಮಿಸ್ಟ್ರಿ ಕ್ವಶನ್ ಪೇಪರ್ ನೋಡಿ ಹೆಂಗೆಂಗೋ ಆಡ್ತವನೆ. ಹೆಂಗ್ ಬರ್ದ ನೀ ಹೆಂಗ್ ಬರ್ದ ನಾವೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಿರ್ಬೇಕಾದ್ರೆ ನಮ್ಮ ನಂದಿದು ಇನ್ನು ಆನ್ಸರ್ ನೋಡೋದೇ ಮುಗ್ದಿಲ್ಲ. ಇವರಿಬ್ರು ನೋಡಿದ್ರೆ ಇಲ್ಲಿ ಬಾಹುಬಲಿ ಸೀನ್ನ ರೀಕ್ರಿಯೇಟ್ ಮಾಡ್ತವ್ರೆ. ನಮ್ಮ ವಿಷಯ ಯಾವಾಗಾರು ನೋಡು ಏನಾದ್ರೂ ಒಂದು ಟೆನ್ಷನ್ ಇರ್ತಾನ. ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲೋ ಎನ್ಫೀಲ್ಡ್ ಅಲ್ಲ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೇಟರ್ ಇದ್ದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12 ಓದ್ತೀಯೋ, 1 ಓದ್ತೀಯೋ, 2 ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದು 2 ತಾಸು ಓದಿ, 5 ಗಂಟೆಗೆ ಅಲ್ಲೆಲ್ಲ ಆಚೆ ಹೋಗಿ ಒಂದು ಚಾ ಕುಡಿದು ಮತ್ತೆ ಪೇಪರ್ ಓದಿ, 6 ಗಂಟೆಗೆ ಮತ್ತೆ ಲೈಬ್ರರಿಯಲ್ಲಿ ಕೂರ್ಬೇಕು ಮಗ. ಕಷ್ಟ ಆಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 5-6 ಡೋಲು, 1-2 ಅಮೃತಾಂಜನ್ ಅಷ್ಟೇ ಮಗ ಇನ್ವೆಸ್ಟ್ಮೆಂಟ್. ನಮ್ಮ ನಂದಿದು ಮೋಟಿವೇಶನ್ ಮುಗಿಯೋಷ್ಟರಲ್ಲಿ ಬಸ್ ಬಂತು ಅಂತ ನಾವೆಲ್ಲರೂ ಮನೆ ಕಡೆ ಹೊರಟ್ವಿ. ನಮ್ಮ ಚಂದನು ಫುಲ್ ಡೀಪಾಗಿ ಏನೋ ಮಾಡ್ತವನಲ್ಲ ಅಂತ ನೋಡಿದ್ರೆ ಯಾವುದೋ ಹುಡುಗಿ ಸ್ಟೋರಿನ ಫುಲ್ಲು ಡೀಪಾಗಿ ಝೂಮ್ ಹಾಕೊಂಡು ನೋಡ್ತವನೆ. ಅದೆಲ್ಲ ಮುಗಿಸ್ಕೊಂಡು ನಾನು, ಅಭಿ, ವಿಶು ಮನೆ ಕಡೆ ಹೊರಟ್ವಿ. ಓಕೆ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.